ಇನ್ನೊಂದು ಸ್ವಲ್ಪ ದಿವಸ ತಡಿ. ನೀ ಕೊಟ್ಟ ಕಾಣಿಕೆ ಈ ಭೂಮಿ ಉದುರಿ ಬರುತ್ತಾ? ಜೆರಾಕ್ಸ್ ಹೊಡಿಸಿ ಜೆರಾಕ್ಸ್ ಪ್ರಿಂಟ್ ನನಗೆ ಕೊಡು, ಡಿಜಿಟಲ್ ಪ್ರಿಂಟ್ ನೀ ಇಟ್ಕೊಂಡು ತಿರುಗಾಡಿ. ನಾ ಊರಾಗೆಲ್ಲ ತಿರುಗಾಡಿ ತೋರಿಸ್ತೀನಿ ಮಂದಿಗೆ, ನೋಡ್ರಿ ಪಾ ಕುಂಟ್ಕಂಟೆ ಎಂತ ಕಾಣಿಕೆ ಕೊಟ್ಟಣ, ಎಂತ ಕಾಣಿಕೆ ಕೊಟ್ಟಣ. ಮಾವ ಹಿಂಗ್ಯಾಕ್ ಮಾತಾಡಕತ್ತಾನ? ಏನ ಹೇಳಿದ್ರು ನಮ್ಮ ಪರಿಸ್ಥಿತಿ ಒಳಗ ಅದಿಲ್ಲ. ಯಾಕಂದ್ರ ಯಾರು ಅವನ ತಲೆನ ಅಷ್ಟು ಕೆಡಿಸ್ಯಾರ. ಏನ್ ಮಾಡ್ತಿ ಎಲ್ಲ ನನ್ನ ಹಣೆ ಬರ. ಯಾರು ಯಾರು ಕುಂಟ ಕಂಟ್ಯಾಗಿಚಿ ಹೋದ ನಾನು ಮನಿಯಾಗಿಲ್ದಾಗ. ಏನ್ ಸಾಹಿತ್ಯ ಬಳಸಕತ್ತಿ ಮಾವ? ಮಾವ ನಡ್ಕೊಂಡೆ ಪಡ್ಕೊಂಡೆ ಅಂತಾರ, ಸಿಕ್ಕರ ಪುಗುಶಟ್ಟೆ ಹೊಡ್ಕೊಂಡೇನು ಅಂತಾರ. ನಿನ್ನಂತ ಪುಟ್ಟ ಮನುಷ್ಯಾಗ ಮೋಸ ಮಾಡಿ ನಾಳೆ ಆ ದೇವ್ರ ಹತ್ರ ಹೋದಾಗ ಏನಂತ ಉತ್ತರ ಕೊಡ್ಲಿ? ಅದನ್ನು ನಾನು ಹೇಳ ಕೇಳ. ದೇವರ ಸಿಂಹಾಸನದ ಮೇಲೆ ಕುಂತಿರ್ತಾನ, ಅವನ ಮುಂದರ ಸ್ವಲ್ಪ ತಗ್ಗಿ ಬಗ್ಗಿ ನಿಂದ್ರ. ಅಲ್ಲ ನಿನಗೇನು ತಗ್ಗಿ ಬಗ್ಗಿ ನಿಂದ್ರಾಕಾಗ, ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಂದ್ರು. ಭಗವಾನ್ ಭೂಲೋಕದಲ್ಲಿ ಕೂತ ಅಂದಾಡಿ ಒಬ್ಬ ಇದ್ದ. ಅವನು ಹೆಂಡತಿ ಗಿಟ್ಟಿದ್ರು ನೋಡಕ್ಕೆ ಬಹಳ ಚಂದಿದ್ಲು. ಮದುವೆಯಲ್ಲಿ ರಮೇಶ್ ಅವನು ಹೊಲ ಪಾಲಿಗೆ ಹಚ್ಕೊಂಡೆ, ಬರಬರ್ತ ಅವ್ನು ಹೆಂಡತಿನ ಪಾಲಿಗೆ ತಗೊಂಡೆ ಅಂದ್ರು. ಅಲ್ಲಿ ಹೋಗಿದ್ದು ಸಿಕ್ಕವ್ರ ಹೊಲಕ್ಕೆ ಗಂಟೆ ಬಿಡಬೇಡಪ್ಪ. ಅತಿ ಸಂಶಯ ಚಲೋ ಅಲ್ಲ ಮಾವ. ಸಂಶಯ ಅನ್ನೋದು ತಲಭಾಗದ ಕಾಲಿಟ್ರ ಪ್ರೀತಿ ಹಿತ್ತಲ ಭಾಗದಿಂದ ಓಡಿ ಹೋಗಿತ್ತಂತ. ನಮ್ದು ಬೆಳಕಿಂಡಾಗಿಂತ ಜಿಗದ್ ಹೋಗೈತೆ ಹೋಲಿ. ನಾ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿ ಒಳಗೆ ನೀ ಇಲ್ಲ. ಆದ್ರೆ ಕೊನೆದ ಒಂದು ಮಾತು ಹೇಳಿದ್ರು ಮಾಮ. ಈ ನನ್ನ ಅಕ್ಕನ ಕೆಟ್ಟ ದೃಷ್ಟಿ ಇಟ್ಟು ನೋಡಿದ ಕರೆ ಆಗಿತ್ತು ಅಂದ್ರ ನನಗೆ ಹೆಚ್ಚು ತಾಯಿನ ಹಂಗ ನೋಡಿದ ಅಂತ ತಿಳ್ಕೊ. ತಲೆನ ಮಟ್ಟ ಬಿಡಿಸಿದಲ್ಲ ಇವನು. ನನಗೆ ಸಂಶಯ ಇರಲಿಲ್ಲ, ಇವನ ಏನೇನ ಬಾರಿಸಿ ನಾನು ತಲೆ ಕೆಡಿಸಿದ. ಹೊಡ್ರಿ ಇವನು ಕಾಲ ಮರಿ. ಏನ್ ಮಾಡ್ತಿ ಮಾಮ? ಎಲ್ಲ ಎರಡೆರಡು ಸಲ ತೋರಿಸ್ಬೇಕಪ್ಪ. ಬರೋಬ್ಬರಿ ನೋಡ್ಕೊಂಡ್ಬಿಡು. ಎದ್ದೇನ ರಕ್ತ ಇರೋ ಜಾಗ ಏನ್ರ ಪರ್ಕತ್ತೇನ್ಲೆ? ಯಾಕೆ? ಉಪ್ಪು ಪತ್ತಾತೆ ಅದು ಅವ್ನ ಬೆವರು. ಅವ್ರ 15 ದಿವಸ ಜಾಕಣ ಮಾಡಿಲ್ಲವ. ಸೇನ್ ಹೇಳ್ಕೊಂತಾನ ಬರೀ. ಏನ್ ಮಾಡ್ತಿ ಮಾಡ್ತೀಯ? ಏ ಬೇಡ ಮೂಕ ನಾನು. ಅವನು ರಾಕಿ ಕಟ್ಟಿಸ್ಕೊಂಡ. ಚಲೋ ಆತ್ ಭಯಪ್ಪ. ನಿನ್ನ ಮುಗಿದಿಂದ ಅವ್ನು ಸೂರ ಆಗ್ಬಾರ್ದಾಗಿತ್ತು. ಕಡ್ಡಿ ಸಂಶಯ ತೆರೆ ಅಂತ ತೆಗೆದು ಹಾಕ ನೋಡ್ರಿ. ಹೆಂಗಿದ್ರು ನಮ್ದು 3 ಎಕರೆ ತೋಟ ಐತಿ. ಅದ್ರೊಳಗ 3 ಮಂದಿ ದುಡ್ಕೊಂಡು ತಿಂದು ಬಿಡು. ಮಾಡೋಣ ಎಂದು